ಕುಶಾಲನಗರದಲ್ಲಿ ದಗ ದಗ ಅನಿಸ್ತಾ ಇರುವಂತಹ ವಿನಯ್ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ನಲ್ಲಿ ಸಾವಿನ ರಹಸ್ಯ ಇದೆಯಾ? ಹಾಗಾದ್ರೆ ಆತ್ಮಹತ್ಯೆ ಕೇಸಲ್ಲಿ ಇಬ್ಬರು ಕೈ ಶಾಸಕರಿಗೆ ಸಂಕಷ್ಟ ಫಿಕ್ಸ್ ಹಾಗಾದ್ರೆ ಇನ್ನು ವಿನಯ್ ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ರು ಅನ್ನುವಂತ ನಿಟ್ಟಿನಲ್ಲಿ ಈಗ ಪೊಲೀಸರು ಅಸಲಿ ತನಿಖೆಗೆ ಮುಂದಾಗಿದ್ದಾರೆ. ಅದುವೇ ವಿನಯ್ನ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ನಲ್ಲಿ ಏನೆಲ್ಲ ಇದೆ, ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ರು, ಯಾರಿಗೂ ಮೆಸೇಜ್ ಹೋಗಿತ್ತು, ಕಾಲ್ಗಳು ಹೋಗಿತ್ತು, ಬೇರೆ ಏನಾದ್ರೂ ವಿಚಾರಗಳಿದೆಯಾ, ಕೊಡಗಿನಲ್ಲಿ ಬೇರೆ ಏನಾದ್ರೂ ಆಗ್ತಿದೆಯಾ, ಇವೆಲ್ಲ ವಿಚಾರವನ್ನ ತನಿಖೆ ಮಾಡೋದಕ್ಕೆ ಈಗ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಅಲ್ಲಿರುವಂತ ಡೇಟಾ ರಿಟ್ರೀವ್ಗೆ ಪೊಲೀಸರು ಮುಂದಾಗಿದ್ದಾರೆ. ಈ ಮೂಲಕವಾಗಿ ವಿನಯ್ ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ರು, ಏನೇನು ವಿಚಾರಗಳಿತ್ತು, ಬೇರೆ ಏನಾದ್ರೂ ಇದೆಯಾ ಅಲ್ಲಿ, ಈ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಮಾಡೋದಕ್ಕೆ ಶಾಸಕರ ಬಗ್ಗೆ ಅಪಹಾಸ್ಯ ಮಾಡಿರುವಂತಹ ಪೋಸ್ಟ್ ಏನಿದೆಯಲ್ಲ, ಎಲ್ಲ ಏನಾಗಿತ್ತು, ಯಾವ ವಿಚಾರವಾಗಿ ಅಲ್ಲಿ ಏನೇನು ನಡೀತಿತ್ತು ಎನ್ನುವಂತ ನಿಟ್ಟಿನಲ್ಲಿ ಈಗ ತನಿಖೆ ಮಾಡೋದಕ್ಕೆ ಪೊಲೀಸರು ಅಸಲಿಯಾಗಿ ಫೀಲ್ಡ್ ಇಳಿದಿದ್ದಾರೆ. ಡೇಟಾ ರಿಟ್ರೀವ್ ಮಾಡೋದಕ್ಕೂ ಮುಂದಾಗ್ತಿದ್ದಾರೆ. ಹಾಗಾದ್ರೆ ಗೊತ್ತಾಗ್ತಾ ಹೋಗುತ್ತೆ ಅದ್ರ ಹಿಂದೆ ಯಾರ್ಯಾರಿದ್ದಾರೆ, ಬೇರೆ ಏನಾದ್ರೂ ವಿಚಾರ ಇದೆಯಾ. ಒಂದು ಕಡೆಯಲ್ಲಿ ಬಿಜೆಪಿಯ ಈ ಮೂಲಕವಾಗಿ ಬಿಜೆಪಿಯ ಕಾರ್ಯಕರ್ತ ಒಂದು ಕಡೆ, ಹಾಗಾಗಿ ಏನೇನಾಗುತ್ತೆ, ಯಾರ್ಯಾರಿದ್ದಾರೆ ಇವೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ವಿನಯ್ ಬಂಧನದ ವೇಳೆ ಟಚ್ ನಲ್ಲಿ ಇದ್ದವರು ಯಾರು? ಹಾಗಾದ್ರೆ ಜೈಲಿಂದ ಬಂದ ಮೇಲೆ ವಿನಯ್ ಅವ್ರು ಯಾರ್ಯಾರ ಜೊತೆ ಕರೆಯಲಿದ್ದಾರೆ, ಅವ್ರ ಜೊತೆ ಯಾರು ಟಚ್ ಅಲ್ಲಿದ್ದಾರೆ? ಇನ್ನು ವಿನಯ್ ದೂರಿನಂತೆ ಶಾಸಕನ ಬೆಂಬಲಿಗರಿಂದ ಫೋನ್ ಬಂದು ಬಿಡ್ತಾ, ಕರೆ ಬಂದಿದ್ರೆ ಎಷ್ಟು ಬಾರಿ ಬಂದಿದೆ, ಇವೆಲ್ಲದರ ತನಿಖೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಫೋನ್ ಮಾಡಿದ್ದು ನಿಜಾನೇ ಆದ್ರೆ ಆ ವ್ಯಕ್ತಿಗಳಿಗೆ ನೋಟಿಸ್ ಹೋಗಬೇಕಲ್ಲ, ಯಾರಿದ್ದಾರೆ, ಯಾಕೆ ಸಂಪರ್ಕ ಆಯಿತು, ಯಾಕಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಸಾಕಷ್ಟು ವಿಚಾರಗಳನ್ನ ಹೇಳ್ತಿದ್ದಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ತನಿಖೆ ಯಾವ ರೀತಿಯಾಗಿ ಸಾಗುತ್ತೆ, ಏನೆಲ್ಲ ಆಗತ್ತೆ, ಯಾವ ಶಾಸಕರು ಈಗ ಸಂಕಷ್ಟ ಫಿಕ್ಸ್ ಆಗುತ್ತಾ, ಪ್ರತಿಭಟನೆ ಯಾವ ಸ್ವರೂಪದಲ್ಲಿ ಹೋಗುತ್ತೆ, ಇವೆಲ್ಲದರ ಅಪ್ಡೇಟ್ ನೀಡ್ತಾ ಹೋಗ್ತೀವಿ.